ನೋಡಿ ಬೆಂಗಳೂರಿನಲ್ಲಿ ಹಲವು ಸಮಸ್ಯೆಗಳಿವೆ. ಅದರಲ್ಲೂ ಬಿರು ಬೇಸಿಗೆಯಲ್ಲಿ ನಾವು ಮೆಟ್ರೋ ಟ್ರಾವೆಲ್ ಮಾಡೋಣ, ಆದರೆ ಬೈಕ್ ಇದೆಯಲ್ಲ ಅದನ್ನ ಪಾರ್ಕಿಂಗ್ ಮಾಡಿ ಹೋಗೋಣ ಅಂತಂದ್ರೆ ಸಿಕ್ಕಾಪಟ್ಟೆ ಕಾಸು. ಹಿಂಗೆ ನೀವೇನಾದರೂ ಬೈಕ್ ಪಾರ್ಕಿಂಗ್ ಮಾಡ್ತಾ ಇದ್ರೆ ನೋಡಿ BMRCL ನಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ. ವಾಹನ ನಿಲ್ಲಿಸಿ ಮೆಟ್ರೋ ಹತ್ತೋರಿಗೆ ಶೀಘ್ರದಲ್ಲೇ ಡಿಸ್ಕೌಂಟ್ ಅಂತೆ ನೋಡಿ. ಮೆಟ್ರೋ ಪ್ರಯಾಣಿಕರ ಪಾರ್ಕಿಂಗ್ ಸಮಸ್ಯೆಗಾಗಿ ಹೊಸ ಯೋಜನೆಯನ್ನ ರೂಪಿಸಲಾಗಿದೆ. ನಗರದ ಹಲವು ಮೆಟ್ರೋ ಸ್ಟೇಷನ್ಗಳಲ್ಲಿ ಹೊಸ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಪ್ಲಾನ್. ಪಾರ್ಕಿಂಗ್ ಜಾಗ ಇದ್ರೂ ಕೂಡ ಎಲ್ಲೆಂದರಲ್ಲಿ ಪಾರ್ಕ್ ಮಾಡ್ತಾ ಇದ್ದಾರೆ ಅನ್ನೋ ಸಮಸ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಆಮೇಲೆ ಅಕ್ಕಪಕ್ಕ ನೋಡ್ಬೇಕು, ನೀವು ಬೇಕಾಬಿಟ್ಟಿ ಪಾರ್ಕಿಂಗ್ ಮಾಡ್ತಾ ಇದ್ರು. ಆಮೇಲೆ ಅಲ್ಲಿ ಅಕ್ಕಪಕ್ಕ ಮನೆ ಇದ್ರೂ ಕೂಡ ಅವ್ರಿಗೂ ಕಿರಿಕಿರಿ, ಅಲ್ಲಿನ ನಿವಾಸಿಗಳಿಗೂ ಕೂಡ ಜಾಸ್ತಿ ಸಮಸ್ಯೆ ಆಗ್ತಾ ಇತ್ತು. ಈ ರೀತಿಯಾದ ಅಡ್ಡಾದಿಡ್ಡಿ ಪಾರ್ಕಿಂಗ್ನಿಂದಾಗಿ ವಾಹನ ಮಾಲೀಕರಿಗೂ ಸಂಕಷ್ಟ, ಅಲ್ಲಕ್ಕಪಕ್ಕ ಇರೋರಿಗೂ ಸಂಕಷ್ಟ. ಅದಕ್ಕೆ ಮಲ್ಟಿ ಲೆವೆಲ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಶುರು ಮಾಡೋಣ ಅನ್ನೋ ಚಿಂತನೆ ಮಾಡಿದ್ದಾರೆ. ವಾಹನ ಪಾರ್ಕಿಂಗ್ ಮಾಡೋರಿಗೆ ಡಿಸ್ಕೌಂಟ್ ಆಫರ್ ಬೇರೆ ಸಿಗುತ್ತೆ. ಮಲ್ಟಿ ಲೆವೆಲ್ ಪಾರ್ಕಿಂಗು, ಅದಕ್ಕೆ ಬೇಕಾಗಿರುವಂತಹ ಮಷೀನನ್ನು ಖರೀದಿ ಮಾಡಬೇಕಲ್ಲ. ಸೊ ಡಿಸ್ಕಷನ್ ಆಗಿದೆ, ಡಿಸಿಷನ್ ಕೂಡ ಫೈನಲ್ ಆಗಿದೆ. ಅದನ್ನು ಕಾರ್ಯರೂಪಕ್ಕೆ ತರೋದಷ್ಟೇ ಬಾಕಿ ಉಳ್ಕೊಂಡಿರೋದು. ಎಲ್ಲೆಲ್ಲಿ ಪಾರ್ಕಿಂಗ್ ಡಿಸ್ಕೌಂಟ್ ಸಿಗುತ್ತೆ ನೋಡಿ, ಗಮನಿಸ್ತಾ ಇದ್ದೀರಿ. ಆರಂಭದಲ್ಲಿ KR ಪುರ ಮೆಜೆಸ್ಟಿಕ್ನಲ್ಲಿ ಯೋಜನೆಯನ್ನು ಶುರು ಮಾಡ್ತಾರೆ ಪ್ರಾಯೋಗಿಕವಾಗಿ. ಅದು ಆಮೇಲೆ ಅಲ್ಲಿ ಕೆಲವೊಂದಿಷ್ಟು ಲೂಪೋಲ್ಸ್ಗಳೇನಾದರೂ ಇರುತ್ತಾ, ಸಮಸ್ಯೆ ಏನಾದರೂ ಇರುತ್ತಾ ಬೇರೆ ಬೇರೆ ರೀತಿಯಾಗಿ, ಅದನ್ನು ಸರಿಪಡಿಸ್ಕೊಂಡು ಹೋಗೋದು ಹೆಂಗೆ ಅದನ್ನು ನೋಡಿಕೊಂಡು ನಂತರ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಹಂತ ಹಂತವಾಗಿ ಬೇರೆ ಬೇರೆ ನಿಲ್ದಾಣಗಳಿಗೂ ಕೂಡ ಅದನ್ನು ಅಳವಡಿಕೆ ಮಾಡ್ತಾರೆ. ಮೆಟ್ರೋ ಕಾರ್ಡು, ಪೇಪರ್ ಟಿಕೆಟು, UPI ಆಧರಿಸಿ ಡಿಸ್ಕೌಂಟನ್ನು ಶೀಘ್ರದಲ್ಲೇ ಕೊಡುವಂಥ ಕೆಲಸಗಳಾಗುತ್ತೆ. ಅದಕ್ಕೆ ಬೇಕಾದಂತಹ ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇದೆ BMRCL.